ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲ ಒಂದು ಅದ್ಭುತ ಮ್ಯಾಜಿಕಲ್ ಸೊಪ್ಪಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾವೆಲ್ಲ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ತಿಂದಿರ್ತೀವಿ. ಆದರೆ ಇವತ್ತು ನಾವು ಮಾಡ್ತಾ ಇರೋದು ಆಕ್ರಿಕೆ ಸೊಪ್ಪು. ಇದರ ಇನ್ನೊಂದು ಹೆಸರೇನೆಂದರೆ ಕಾಡು ಮೆಂತ್ಯ ಸೊಪ್ಪು ಅಂತ. ಅದ್ಭುತವಾದಂತಹ ಒಂದು ಸೈಡ್ ಡಿಶ್ ಇದು. ಇದಕ್ಕೇನೇನು ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡಿರುವ ಮೂಲಂಗಿ, ಟೊಮೊಟೊ, ಈರುಳ್ಳಿ ಮತ್ತು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಕಟ್ ಮಾಡಿದಂತಹ ಒಂದು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದಂತಹ ಮೂಲಂಗಿನೂ ಸಹ ಹಾಕ್ತಾ ಇದ್ದೀನಿ. ಹಾಗೆ ಟೊಮೊಟೊ ಸಹ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ಚಪಾತಿ, ರೊಟ್ಟಿಗೆ ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಿಮ್ಗೆ ಗೊತ್ತಾ, ಈ ಸೊಪ್ಪು ಸುಮ್ಮನೆ ವಾರಕ್ಕೆ ಒಂದಿನ ತಿಂದರೆ ನಮ್ಮ ದೇಹದಲ್ಲಿ ಎಷ್ಟೋ ಕಾಯಿಲೆಗಳಿಗೆ ಮದ್ದಿಲ್ಲದೆ ವಾಸಿಯಾಗುತ್ತೆ. ಇದರಲ್ಲಿರುವಂತಹ ಒಂದು ಆಶ್ಚರ್ಯಕರ ಹೆಲ್ತ್ ಬೆನಿಫಿಟ್ ಏನು ಗೊತ್ತಾ, ಅದನ್ನು ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಈ ಒಂದು ಸೊಪ್ಪು ಮಳೆಗಾಲದಲ್ಲಿ ಅಥವಾ ತೇವಾಂಶ ಇರುವಂತಹ ತೋಟ ಗದ್ದೆಯ ಒಂದು ಬದುವಿನಲ್ಲಿ ಅಥವಾ ಹಿತ್ತಲಿನಲ್ಲಿ ಇದು ಸ್ವಾಭಾವಿಕವಾಗಿ ತಾನಾಗಿ ಬೆಳೆಯುತ್ತೆ. ಹಾಗೆ ಇದು ಕರಾವಳಿ, ಮಲೆನಾಡು, ಗ್ರಾಮೀಣ ಪ್ರದೇಶದಲ್ಲಿ, ಕಾಡಿನ ಅಂಚಿನಲ್ಲಿ ಹೇರಳವಾಗಿ ಸಿಗುತ್ತೆ. ಕೆಲವೊಂದು ಹಳ್ಳಿಗಳಲ್ಲಿ ವಾರದ ಸಂತೆಯಲ್ಲೂ ಸಹ ಈ ಒಂದು ಸೊಪ್ಪು ಸಿಗುತ್ತೆ. ಇದ್ರ ಒಂದು ಬೆನಿಫಿಟ್ ತುಂಬಾ ಆಶ್ಚರ್ಯಕರ ಒಂದು ಪ್ರಯೋಜನ ಇದೆ. ನಮಗೆ ಬೇಗ ತೂಕ ಇಳಿಸಬೇಕು ಅಥವಾ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರಬೇಕಂದ್ರೆ ಈ ಒಂದು ಸೊಪ್ಪನ್ನು ನಾವು ನಿಯಂತ್ರಣವಾಗಿ ತಿನ್ನಬೇಕು. ಹಾಗೆ ಈ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಅದನ್ನು ಬೇಗ ಇದು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದಕ್ಕೆ ಇದು ಬೆಸ್ಟ್ ಡಯಟ್ ಸೊಪ್ಪು ಅಂತ ಹೇಳ್ಬೋದು. ಮತ್ತು ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಅಂದರೆ ಕಬ್ಬಿಣಾಂಶ ಮತ್ತು ಪೋಲಿಕ್ ಆ್ಯಸಿಡ್ ಅತ್ಯಧಿಕವಾದ ಒಂದು ಪ್ರಮಾಣದಲ್ಲಿ ಇರುತ್ತೆ. ಯಾರಿಗೆಲ್ಲ ರಕ್ತದ ಕೊರತೆ ಇರುತ್ತೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೋ ಅಂಥವರು ವಾರಕ್ಕೆ 2-3 ಸರಿ ಈ ಒಂದು ಸೊಪ್ಪನ್ನು ತಿಂದರೆ ಮತ್ತು ಆಯಾಸ, ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಕೆಲವರಿಗೆ ಇವಾಗ TV, ಮೊಬೈಲ್ ಹೆಚ್ಚು ನೋಡ್ತಿರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಸಹ ಎಲ್ರಿಗೂ ಕಡಿಮೆ ಆಗಿರುತ್ತೆ. ಹಾಗಾಗಿ ಈ ಒಂದು ಆಕ್ರಿಕೆ ಸೊಪ್ಪು ತಿನ್ನೋದ್ರಿಂದ ವಿಟಮಿನ್ ಎ ಇರುತ್ತೆ. ಮತ್ತು ಕಂಪ್ಯೂಟ್ರು, ಮೊಬೈಲು ನೋಡಿ ನೋಡಿ ನಮ್ಮ ಕಣ್ಣುಗಳೆಲ್ಲ ಮಂಜಾಗಿರುತ್ತೆ, ಕಣ್ಣು ಉರಿ ಬರ್ತಾ ಇರುತ್ತಲ್ವ. ಅದರಿಂದ ನಾವು ತಪ್ಪಿಸ್ಕೋಬೇಕು ಅಂತಂದರೆ ಇದನ್ನು ನಿಯಮಿತವಾಗಿ ಬಳಸುವುದರಿಂದ ಕಣ್ಣಿನ ದೃಷ್ಟಿ ಸಹ ಚುರುಕಾಗುತ್ತೆ. ಹಾಗೆ ಮೂಳೆಗಳು ಬಲಿಷ್ಠವಾಗೋಕ್ಕೆ ಈ ಒಂದು ಸೊಪ್ಪನ್ನು ನಾವು ಹೆಚ್ಚು ತಿನ್ನಬೇಕು. ಹಾಗೆ ಈ ಸೊಪ್ಪನ್ನು ನಾವು ಫ್ರೈ ಮಾಡಿ ಹೇಗೆ ತಿನ್ನೋದಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸಿದ ಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕೊನೆಯಲ್ಲಿ ಈ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಸೊಪ್ಪು ಹಾಕಿ ಒಂದು 5-10 ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಎಣ್ಣೆಯಲ್ಲೇ ಸ್ವಲ್ಪ ಬೇಯಲಿ ಬಿಟ್ಟರೆ ಈ ಒಂದು ಸೊಪ್ಪು ತುಂಬ ರುಚಿಕರ, ಆರೋಗ್ಯಕರ ಬೆನಿಫಿಟ್ಟು ಸಹ ತುಂಬಾ ಇದೆ. ಇದು ತುಂಬ ಹೊತ್ತು ನಾವು ಎಣ್ಣೆಯಲ್ಲಿ ಬೇಯಿಸೋದು ಬೇಡ, ಒಂದು 5 ನಿಮಿಷ ನಾವು ಎಣ್ಣೆಯಲ್ಲೇ ಬೇಯಿಸಿದರೆ ಸಾಕು. ಈ ಒಂದು ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಕೊನೆಯಲ್ಲಿ ಇದಕ್ಕೆ ನಾನು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಒಂದು ಚಪಾತಿ, ರೊಟ್ಟಿಗೆ ಸೈಡ್ ಡಿಶ್ ಆಗಿ ಇದನ್ನು ತಗೋಬೋದು. ಬೇಗನೆ ತೂಕ ಕಡಿಮೆ ಆಗುತ್ತೆ.